ರಾಜ್ಯಪಾಲರಿಗಿದ್ದ ಅಧಿಕಾರ 2011ರಲ್ಲಿ ಯಾವ ಅಧಿಕಾರ ಇತ್ತು ಅದೇ ಅಧಿಕಾರ ಇವತ್ತಿನ ರಾಜ್ಯಪಾಲರಿಗೂ ಇದೆ. ಆದ್ರೆ ಅವತ್ತು ಆರೋಪ ಬಂದಿತ್ತು ಬೇರೆಯವ್ರ ಮೇಲೆ, ಹಾಗಾಗಿ ನೀವು ಮಾತಾಡಿದ್ರಿ ಅಂತ ಅಲ್ಲ ಅಂತಾದ್ರೆ ನಿಮ್ಮ ಮೇಲೆ ಆರೋಪ ಬಂದಿದೆ. ನೀವು ಅವತ್ತು ಉಪದೇಶ ಕೊಟ್ಟಿದ್ರಿ, ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ. ನಾನು ನಿಮಗೆ ಹೆಸರು ಬದಲಾಯಿಸಿ ಹೇಳ್ತೀನಿ, ಸಿದ್ದರಾಮಯ್ಯ ಸುಡ್ ರಿಸೈನ್. ನೀವು ರಾಜೀನಾಮೆ ನಿಮ್ಮ ಮಾತಿನ ಪ್ರಕಾರ ಕೊಡ್ಬೇಕು. ನೀವೇನ್ ಮಾತಾಡಿದ್ರಿ ಆ ಮಾತಿನ ಪ್ರಕಾರ ಕೊಡಿ. ಯಾವುದು? ವಿಡಿಯೋ ಬೇಕಿದ್ರೆ ನಮ್ಮ ಹತ್ರ ವಿಡಿಯೋ ಇದೆ. ಅವರಿಗೆ ಮರವಿನ ಕಾಯಿಲೆ ಇರೋ ಕಾರಣಕ್ಕೆ, ಕಾಂಗ್ರೆಸ್ಸಿಗವರಿಗೆ ಮರವಿನ ಕಾಯಿಲೆ ಇರೋ ಕಾರಣಕ್ಕೆ ಮಾಧ್ಯಮದ ಮೂಲಕ ಆ ವಿಡಿಯೋವನ್ನ ನಾವು ಇನ್ನೊಂದ್ಸರಿ ಅವರಿಗೆ ಕೇಳಿಸೋಕೆ ಪ್ರಯತ್ನ ಮಾಡ್ತೀವಿ. ಆಡಿಯೋ ವಿಡಿಯೋ ಡಿಸ್ಪ್ಲೇ ಮಾಡ್ತಾ ಇದೀವಿ. ಆಡಿಯೋ ವಿಡಿಯೋ ಎರಡೂ ಇದೆ. ಸೌಂಡ್ ಜಾಸ್ತಿ ಕೊಡಿ. ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಅಸಾಧ್ಯ. ಫೇರ್ ಅಂಡ್ ಇಂಪಾರ್ಷಿಯಲ್ ತನಿಖೆ ಆಗಲಿಕ್ಕೆ ಅಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮಿಸ್ಟರ್ ಯಡಿಯೂರಪ್ಪ ಅಧಿಕಾರದಲ್ಲಿ ಇರಬಾರದು. ಈಗ ಆಮೇಲೆ ದೋಷ ಮುಕ್ತ ಆಗಬೇಕಂದ್ರೆ ನಮ್ದೇನು ತಕರಾರಿಲ್ಲ, ನೋ ಅಬ್ಜೆಕ್ಷನ್. ಬಿಡಿ, ಈ ಕೇಳಿಸ್ಕೊಂಡ್ರಲ್ಲ ನೀವು ಸಿದ್ದರಾಮಯ್ಯನವ್ರು ಹೇಳಿದ್ದನ್ನ. ನೀವು ಅವರಿಗೆ ಮಾಧ್ಯಮ ಸ್ನೇಹಿತರಿಗೆ ನಾವು ವಿನಂತಿ ಮಾಡ್ತೇನೆ, 2011ರಲ್ಲಿ 2020ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ಮಾತನಾಡಿದ್ರಿ ಅದನ್ನ ಪಾಲಿಸಿ.